ಸರ್ ಆರೋಗ್ಯ ಖಾತೆನ ಹಿಂದೇನೂ ನಿಭಾಯಿಸಿದಿರಿ, ಈಗ ಮತ್ತೆ ವಹಿಸ್ಕೊಂಡಿದ್ದೀರಿ, ಕೆಲಸ ಶುರು ಮಾಡಿದಿರಿ. ಬಿಫೋರ್ ದಟ್ ಸರ್ ಇನ್ಫಾರ್ಮಲ್ ಆಗಿ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಸರ್, ಸ್ಪೀಕರ್ ಹುದ್ದೆಯಿಂದ ಆರೋಗ್ಯ ಖಾತೆನ ವಹಿಸ್ಕೊಂಡಿದ್ದೀರಿ, ನಿಮಗಂತೂ ಅನಾಯಾಸವಾಗಿ ಸಿಕ್ತು 14 ಮಂದಿ ಪೈಕಿ. ನಿಮ್ಮ ಸ್ನೇಹಿತರುಗಳು ತುಂಬ ಫೈಟ್ ಮಾಡ್ತಾ ಇದ್ದಾರೆ ಸರ್, ಏನು ಅನಿಸ್ತಾ ಇದೆ? ಸ್ಪೀಕರ್ ಬಿಟ್ಟು ಆರೋಗ್ಯ ಖಾತೆಗೆ ಬಂದಿದ್ದೀರಿ, ನಿಮ್ಮ ಸ್ನೇಹಿತರುಗಳು ಫೈಟ್ ಮಾಡ್ತಾನೇ ಇದ್ದಾರೆ, ಅವ್ರಿಗೆಲ್ಲ ಶಾರ್ಟ್ಲಿ ಸಿಗುತ್ತಾ, ಲೇಟ್ ಆಗುತ್ತಾ, ಏನು ಅನಿಸ್ತಾ ಇದೆ? ಗೊತ್ತಿಲ್ಲ, ದೇವರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಅದು ದೇವರಿಗೆ ಮಾತ್ರ ಇತ್ತು ಬಿಟ್ಟಂಥ ವಿಚಾರ. ನಿಮ್ಮ ಹೈಕಮಾಂಡ್ ನನ್ನ ರಾಜಕೀಯದ ಜೀವನದಲ್ಲಿ ನಾನು ಯಾವುದೇ ಒಂದು ಪೋಸ್ಟಿಗೆ ಇನ್ಕ್ಲೂಡಿಂಗ್ ನನ್ನ MLA ಟಿಕೆಟಿಗೆ ನಾನು ಡೆಲ್ಲಿಗೆ ಹೋದದಂತೂ ಯಾವಾಗಲೂ ಕೂಡ ಇಲ್ಲ. ನನ್ನ ತಂದೆಯವರು MLA ಆಗಿದ್ದು ತೀರಿ ಹೋದಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಆಗಬೇಕಂತ ಹೇಳಿದಾಗ ಆ ಕಾಲಘಟ್ಟದಲ್ಲಿ ನಾನೊಬ್ಬ ಯುವಕನಾಗಿ ಮತ್ತು ಆ ಪಕ್ಷದಲ್ಲಿ ವಿವಿಧ ಹಂತದಲ್ಲಿ ದುಡಿದು ಜನಸಾಮಾನ್ಯರ ಮೇಲೆ ನಾನು ಏನು ಕೆಲಸ ಮಾಡ್ತಿದ್ದೆ ಅದರ ಆಧಾರದಲ್ಲಿ ನನಗೆ ಟಿಕೆಟ್ ನೇರವಾಗಿ ಬಂತು. ಭಾಳಷ್ಟು ಪೈಪುಟ್ಟಿದ್ದರೂ ಕೂಡ ಜನ ಕೂಡ ನನ್ನನ್ನು ಬಹುಶಃ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಇಡೀ ಸರ್ಕಾರವೇ ನನ್ನ ವಿರುದ್ಧ ಕೆಲಸ ಮಾಡಿದರೂ ಕೂಡ ನಮ್ಮ ಪಕ್ಷ ಎಲ್ಲ ಹಿರಿಯ ನಾಯಕರು ಕ್ಷೇತ್ರದ ಕಾರ್ಯಕ್ರಮದ ವಿಶ್ವಾಸ ಇಟ್ಟು ಅವರು ನನ್ನ ಗೆಲ್ಲಿಸಿದರು. ಪರ್ಫೆಕ್ಟ್ಲಿ ಯು ಕೇಮ್ ಟು ದ ಪಾಯಿಂಟ್ ಸರ್. ನಮ್ಮಲ್ಲೇ ನಮ್ಮ ಪೊಲಿಟಿಕಲ್ ಬ್ಯೂರೋದವರು ಲಾಸ್ಟ್ ಇಯರು ನಿಮ್ಗೆ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ನಾವು ಹೀಗೆ ಪೊಲಿಟಿಕಲ್ ಬ್ಯೂರೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಯಾಹಿಯಾ ಆಗಲಿಲ್ಲ, ಸೇಠ್ ಆಗಲಿಲ್ಲ, ಏನೋ ನಜೀರ್ ಸಾಬ್ ಆಗಲಿಲ್ಲ, ಮುಸ್ಲಿಂ ಮುಖ್ಯಮಂತ್ರಿ ಆಗುವ ಅವಕಾಶ ಕರ್ನಾಟಕದಲ್ಲಿ ಯಾರಿಗಾರು ಇದೆಯಾ ಅಂತ ಒಂದು ಪ್ರಶ್ನೆ ಆಗಿ ನಾವು ಡಿಸ್ಕಷನ್ ಮಾಡೋಕ್ಕೆ ಶುರು ಮಾಡಿದ್ವು. ತಮ್ಮ ಹೆಸರು ಡಿಸ್ಕಷನ್ ಬಂತು. ಆಮೇಲೆ ಆ ಸಂದರ್ಭದಲ್ಲಿ ತಾವು ಇದಕ್ಕೆ ಹೋಗಿದ್ರಿ, ಎಲ್ಲಿ ಕುಂಭಮೇಳಕ್ಕೆ ಹೋಗಿದ್ರಿ. ಆ ಸಂದರ್ಭದಲ್ಲಿ ನಾವು ಒಂದು ಒಳ್ಳೆ ಸ್ಟೋರಿನೂ ಮಾಡಿದ್ರು ನಮ್ಮ ಟೀಮ್ನವ್ರು. ಕೆಲವರು ಬೇಡ ಅಂತ ಹೇಳಿದ್ರು, ಕೆಲವರು ಮಾಡಿ ಅಂತ ಮಾಡಿದ್ರು. ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಬಂದಿತ್ತು. ತಾವು ಹೇಳಿದ್ರಿ ಜನಸಾಮಾನ್ಯರು, ಕ್ಷೇತ್ರ, ತಮ್ಮ ತಂದೆಯವರು ಹೇಳಿದ್ರಿ. ಏನು ಅನ್ಸುತ್ತೆ ಸರ್ ಈ ಥರ ಒಂದು ಸುದ್ದಿ ಏನಾದ್ರು ಕೇಳಿದಾಗ ನೀವು, ಏನೋ ಮುಸ್ಲಿಂ ಮುಖ್ಯಮಂತ್ರಿ ಆಗುವ ಅರ್ಹತೆ ಖಾದರ್ ಅವ್ರಿಗಿದೆ, ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡೋಗೋ ಶಕ್ತಿ ಇದೆ, ಜೊತೆಗೆ ಈ ಸಾಫ್ಟ್ ಸ್ಪೋಕನ್, ಆಮೇಲೆ ಬೇರೆ ಕರಾವಳಿ ಕೋಮುವಾದಕ್ಕೆ, ಕೋಮುದಳ್ಳೂರಿಗೆ ಹೆಸರಾಗಿದ್ದರೂ ಕೂಡ ಅದರ ಉರಿ ನಿಮಗೆ ತಾಗದೇ ಇರೋ ಥರ ನೋಡ್ಕೊಳ್ಳುವಷ್ಟು, ಮತ್ತು ಆ ಜನ ನಿಮ್ಮನ್ನು ಬಿಯಾಂಡ್ ಇವರ ಏನೋ ರಿಲಿಜಿಯನ್ ನೋಡುವಷ್ಟು ಒಂದು ವಾತಾವರಣ ನಿರ್ಮಿಸ್ಕೊಂಡಿದ್ದೀರಿ. ಅದು ಹೇಗೆ ಸಾಧ್ಯ ಆಯಿತು? ಈಗ ನೀವು ಹೇಳಿದಾಗೆ ಆ ಒಂದು ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟ ಇದೆ. ನನಗೆ ಬಹುಶಃ ಎಲ್ಲ ಜಾತಿ, ಎಲ್ಲ ವರ್ಗದವರು ಮತ್ತು ಸಮ್ಮಾನಿತ ಹೋಗುವಂಥ ವ್ಯಕ್ತಿತ್ವ ಅದು ಈಗಲ್ಲ. ನನ್ನ ಹಿಂದೆ ಸಣ್ಣದಿರುವಾಗಲೇ ಬಹುಶಃ ನನ್ನ ತಂದೆ ಶಾಸಕರಾಗಿದ್ದರೂ ಕೂಡ ನಾವೆಲ್ಲ ನೆರೆಕರ ಜೊತೆ ಅತ್ಯಂತ ಪ್ರೀತಿ ವಿಶ್ವಾಸ, ಎಲ್ಲ ಜಾತಿ, ಎಲ್ಲ ಮತ ವರ್ಗದ ಜೊತೆ ನಾವು ಇರ್ತಿದ್ದೆವು. ನನ್ನ ತಂದೆ ಜೋರು ಮಾಡ್ತಿದ್ರು. ಕೆಲವು ಸಂದರ್ಭದಲ್ಲಿ ನನ್ನ ತಾಯಿ ರಾತ್ರಿ ಹಿಂದಿನ ಬಾಗಿಲಿನಿಂದ ನಮ್ಮ ಪಕ್ಕದ ಮನೆಯ ರಾಧಕ್ಕನ ಜೊತೆಯಲ್ಲಿ, ಯಮುನಕ್ಕನ ಜೊತೆಯಲ್ಲಿ ನಮ್ಮನ್ನೆಲ್ಲ ಸೈಕಲ್ ಬ್ಯಾಲೆನ್ಸಿಗೆ, ಹರಿಕತೆಗೆಲ್ಲ ಕಲಿಸ್ತಾಯಿದ್ದು ನೋಡಲಿಕ್ಕೆ. ಆವತ್ತಿನ ಕಾಲ ಯಾವಾಗ ಇಟ್ ಈಸ್ 50 years ಬ್ಯಾಕ್ ಇದರಲ್ಲಿ. ಸೊ ಆವತ್ತೇ ನಾವು ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವು ನಮ್ಮ ಧರ್ಮ ಅಚ್ಚುಕಟ್ಟೆಗೆ ಆಚರಿಸಿ ಇನ್ನೊಂದು ಧರ್ಮಕ್ಕೆ ಗೌರವ ಕೊಟ್ಟು ಅವನ್ನೆಲ್ಲ ಜೊತೆ ಅವತ್ತು ಬಂದ ವ್ಯಕ್ತಿತ್ವ, ರಾಜ್ಯಕ್ಕಿಂತ ಬಂದದ್ದಲ್ಲ. ಆದರೆ ಸಾಮಾಜಿಕವಾಗಿ ಇದನ್ನು ಅದೇ ರೀತಿ ಮೇಗೂಡಿಸಿಕೊಂಡು ಹೋಗಲಿಕ್ಕೆ ಭಾಳ ಇವತ್ತು ಪರಿಸ್ಥಿತಿ. ನನಗೆ ಅದರಲ್ಲಿ ಭಾಳಷ್ಟು ಇವತ್ತು ಪ್ರಾರಂಭದಿಂದ ಪ್ರತಿಯೊಂದು ಹಂತದಲ್ಲಿ ಕೂಡ ನಾನು ಅದು ಟೀಕೆ ಟಿಪ್ಪಣಿ ಭಾಳಷ್ಟು ಇವತ್ತಿತ್ತು. ನಾನು ಯಾವುದೇ ಕಡೆ ಎದೆಗುಂದಲಿಕ್ಕೆ ನಾನು ಹೋಗಲಿಲ್ಲ. ಅಂದರೆ ನನಗೆ ರಾಜ್ಯಕ್ಕೆ ನನಗೆ ಮುಖ್ಯವಾಗಿರಲಿಲ್ಲ, ನನ್ನ ವ್ಯಕ್ತಿತ್ವ ನನಗೆ ಮುಖ್ಯವಾಗಿತ್ತು. ಏನು ನನ್ನ ನೆರೆಕರೆಯವರು, ತಂದೆ ತಾಯಂದಿರು, ಹಿರಿಯರು ನಮ್ಗೆ ಕಲಿಸಿಕೊಟ್ಟಿದ್ದಾರೆ, ನಮ್ಮ ಧಾರ್ಮಿಕ ಎಲ್ಲ ಧರ್ಮದ ಮುಖಂಡರುಗಳು. ಅದು ರಾಜ್ಯಕ್ಕೆದಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ ಟೀಕೆ ಟಿಪ್ಪಣಿಯಿಂದ. ಅದು ನಾನು ಮಣ್ಣಾದಾಗ ಮಾತ್ರ ಮಣ್ಣಾಗಲಿಕ್ಕೆ ಸಾಧ್ಯ. ಅದಕ್ಕೆ ತಾವು ಹೇಳಿದಾಗೆ ಇದರಲ್ಲಿ ಭಾಳಷ್ಟು ಚರ್ಚೆ, ಟೀಕೆ ಟಿಪ್ಪಣಿಗಳನ್ನು ಇದನ್ನು ಬಹುಶಃ ನಮ್ಮ ನೆದೆಗುಂದುವಂಥ ಹಲವಾರು ಘಟನೆ ನಡೆದರೂ ಕೂಡ ಅದನ್ನು ನಾವು ಗಮನಕ್ಕೆ ತೆಕ್ಕೊಳ್ಳಿ ಹೋಗಲಿಲ್ಲ. ಯಾಕೆಂತ ಹೇಳಿದರೆ ನೀವು ನೋಡಿ, ನೀವು ಒಂದು ಕಡೆ ನಿಂತು ನನ್ನ ಪರವಾಗಿ ಮಾತಾಡಬೇಕಾದ್ರೆ ನಿಮ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು, ಅದಕ್ಕೇನು ಕೂಡ ಕಡಿಮೆ ಇಲ್ಲ, ಭಾಳ ಸುಲಭ ಮಾತಾಡಲಿಕ್ಕೆ. ಅಲ್ಲಿ ನಿಂತು ಆ ಕಡೆ ಮಾತಾಡಬೇಕು, ಇನ್ನೊಬ್ಬನ ಬಗ್ಗೆ ಮಾತಾಡಬೇಕಾದ್ರೆ ಏನು ಬೇಕಾದರೂ ಅದು ಕೂಡ ಸುಲಭ. ಆದರೆ ನಮಗೆ ನೀವು ಬೇಕು, ನಾವೆಲ್ಲರೂ ಜೊತೆ ಆಗಬೇಕು ಅಂದರೆ ಎಲ್ಲರೂ ಕೂಡ ಮುಂದೆ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತೀರಲ್ಲ, ಅದು ಭಾಳ ಕಷ್ಟದ ಕೆಲಸ. ಅಷ್ಟು ಸುಲಭ ಆದ ನಂತರನೂ ಬಹಳ ಇದನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಹಳ ಕಷ್ಟಪಟ್ಟರೆ ಅದು ಕಾಣ್ತಾ ಇತ್ತು.